ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ವೆಲ್ಕಮ್ ಟು ಲಾಗ್ಗೆ. ಇನ್ಸ್ಟಾಗ್ರಾಮ್ನಾಗ ಅಷ್ಟೇ ಟೆಕ್ನಾಲಜಿ ಅನ್ನೋದು ಕೇಳಬೇಕಿತ್ತು. ಇವಾಗ ನಾವೇ ಡೈರೆಕ್ಟ್ ಟೆಕ್ನಾಲಜಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ವೀಡಿಯೋನ ಎಂಡ್ ತನಕ ನೋಡ್ರೆ ಹಂಗಾದ್ರೆ ಏನಂತ ಗೊತ್ತಾಗುತ್ತೆ. ಗಾಡಿಗಳು ಅಂತವೆ ಏನಾದ್ರು ಸಣ್ಣ ಪುಟ್ಟ ಕೆಲಸಗಳಿದ್ರೆ ನಾವು ಮಾಡ್ಕೋಬೇಕ್ರಿ. ಸುಮ್ಕೆ ಮೆಕ್ಯಾನಿಕ್ ಕಡೆ ಒಯ್ದು ಸುಮ್ಕೆ ಅಲ್ಲ ಎದಕ್ಕೆ ಬೇಕು, ನಮಗೆ ಬರುತ್ತಾ ಕೆಲಸ ಒಂದ್ಸಲ ಟ್ರೈ ಮಾಡಬೇಕು. ಅದಾಗಲಿ ಬಿಡಲಿ ಅದು ಸೆಕೆಂಡ್ರಿ, ಅದು ಕೆಲಸ ಓಕೆ ಸಕ್ಸಸ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ಟ್ರೈ ಅಂತ ಮಾಡಬೇಕು. ಅದಾಗುತ್ತೋ ಇಲ್ಲ ಅನ್ನೋದ್ರ ಬಗ್ಗೆ ಗೊತ್ತಾಯ್ತು. ಆದರೆ ಓಕೆ ಪಾಸ್, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಹಂಗೆ ಮನಸ್ಸಿದ್ದರೆ ಮಾರ್ಗ ಅಂತ ಒಂದು ಗಾದೆ ಐತಲ್ಲ, ಆ ಗಾದೆಗೆ ಒಂದು ವೀಡಿಯೋ ಉದಾಹರಣೆ ನೋಡ್ರಿ, ಪಕ್ಕ ಹೇಳ್ತೇನೆ ನೋಡಿ. ಯಾಕಂದರೆ ಈ ವಿಡಿಯೋ ಕೊನೆವರೆಗೆ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ ಆ ಗಾದೆಗೆ ಒಂದು ನಾವು ಮಾಡಿರೋ ಒಂದು ಪ್ರಯೋಗಕ್ಕೆ ಸೂಟ್ ಆಗುತ್ತೆ. ನೋಡ್ರಿ ವಿಡಿಯೋನ ಕೊನೆವರೆಗೆ. ಮ್ಯಾಲೆ ನೋಡಿದ್ರೆ ಬಿಸಿಲೈತೆ, ಕೆಳಗೆ ನೋಡಿದ್ರೆ ಬೆಂಕಿ ಐತೆ, ಹಂಗೆ ಒದ್ದಾಡ್ಕೊಂಡು ಬಿಸಿಲಿನಾಗ ಮಾಡಕತ್ತೀವಿ. ಒಟ್ಟು ಅದು ಮಾಡ್ಬೇಕಂತ ನಿಂತೀವಿ. ಇವತ್ತು ಅದು ಮಾಡ್ತೀವಿ. ಅದು ಆಗಲಿ ಬಿಡಲಿ ನಮ್ಗೆ ಗೊತ್ತಿಲ್ಲ, ಒಟ್ಟು ಮಾಡ್ಬೇಕಂತ ರೆಡಿಯಾಗಿಬಿಟ್ವಿ. ಇವತ್ತನ್ನು ಮಾಡಲೇಬೇಕು. ಆದಷ್ಟಿಂತ ಯಾವನು ಸಣ್ಣ ಪುಟ್ಟ ಕೆಲಸಗಳು ಇರ್ತಾವಲ್ಲ, ಅವಾಗ ಸ್ವಲ್ಪ ಮೆಕ್ಯಾನಿಕ್ ಕಡೆ ಗ್ಯಾರೇಜ್ ಕಡೆ ಹೋಗೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ನಾವೇ ಮಾಡ್ಬೇಕು. ಆದಷ್ಟು ಜಸ್ಟ್ ಟ್ರೈ ಮಾಡ್ಬೇಕಷ್ಟೇ. ಅದು ಆಗಲಿ ಬಿಡಲಿ ಸಂಬಂಧ ಇಲ್ಲ. ಅವಾಗ ಹೇಳ್ದಂಗೆ ನೋಡ್ಬೇಕು. ಆದರೆ ಆಗುತ್ತೆ ಒಂದು ವೇಳೆ ನಮ್ಮ ಒಂದು ಅಲ್ಲಿ ಒಬ್ಬರು ತಲೆ ಇರಲ್ಲಲ್ಲ, ಅಲ್ಲಿ ನಾವು ಎಷ್ಟು ಜನ ಇರ್ತೀವಿ ಎಲ್ಲರದು ಒಂದು ತಲೆ ಬೇರೆ ಬೇರೆ ಥರನೇ ಥಿಂಕ್ ಆಗ್ತಿರುತ್ತೆ. ಆ ಎಲ್ಲ ತಗೊಂಡು ಮಾಡಿದರೆ ಸಕ್ಸಸ್ ಆಗುತ್ತೆ. ಅದು ಆಗಲ್ಲ ಅಂತಿಲ್ಲ, ಆಗುತ್ತೆ. ಪರ್ಫೆಕ್ಟ್ ಆಗಲಿಕ್ಕಿಲ್ಲ, ಒಟ್ಟು ಆಗುತ್ತೆ ಅಷ್ಟೇ. ಲಾಸ್ಟ್ಗೆ ಹೆಂಗೋ ಒದ್ದಾಡಿ ಲಾಸ್ಟ್ಗೆ ಈ ಥರ ಅಂತೂ ಮಾಡಿವಿ. ಕೆಲಸ ಓಕೆ ಸಕ್ಸಸ್ ಆಗೈತೆ, ಡನ್. ಈ ಒಂದು ಕೆಲಸಕ್ಕೆ ಇವೆಲ್ಲ ಉಪಯೋಗ ಮಾಡೀವಿ. ಫೈನಲ್ ಟಚ್ ಈ ಥರ ಮಾಡೀವಿ. ಹಂಗೈತೆ ಕಾಮೆಂಟ್ ಮಾಡಿರಿ. ಅದನ್ನೆಲ್ಲ ಮುಗಿಸ್ಕೊಂಬಂದು ಈ ಕಾಲೇಜ್ ಬಿಟ್ಟು ಹಾಕಿಂದು ಕಾಲೇಜ್ಗೆ ಹೊಂಟಿ ನೋಡ್ರಿ. ಯಾಕಂತ ಗೊತ್ತಾ, ಎಕ್ಸಾಮ್ ಅದಾವಂತ್ರಿ. ಹಂಗಾಗಿ ನಮ್ಮ ಹುಡುಗ ಕರ್ಕೊಂಡು ಹೋಗಮಂತ ಬಂದಿದ್ದ. ಎಕ್ಸಾಮ್ ಅದಾವಂತ, ಬರ್ರಿ ಹೋಗಮ್. ನಮ್ಮ ಹುಡುಗ ಇವತ್ತು ಪೇಪರ್ ಯಾವುದೈತೆ ಅಂತ ಕೇಳಿದ್ರೆ ಗೊತ್ತಿಲ್ಲ ಅನ್ನಕತ್ತಾನ. ಅಲ್ಲಿ ಹೋಗಿ ಪೇಪರ್ ಕೈ ಹಿಡ್ಕೊಂಡ್ರೆ ಗೊತ್ತಾಗುತ್ತೆ ಅನ್ನಕತ್ತಾನ. ನಮಗಂತೂ ಗೊತ್ತೇ ಇಲ್ಲ ಯಾವ ಪೇಪರ್ ಐತೆ ಅಂತ. ಸಡನ್ನಾಗಿ ನ್ಯೂಸ್ ಬಂದೈತೆ. ಬರ್ರಿ ಹೋಗಮ್, ಅಲ್ಲಿ ಗೊತ್ತಾಗುತ್ತೆ ಪೇಪರ್ ನೋಡಿದ್ಮೇಲೆ. ಹಂಗೆ ಹೋಗೋದಾರೆ ಗಾಡಿಗೆ ಎಣ್ಣೆ ಹಾಕ್ಸ್ಬೇಕಲ್ರಿ, ಇಲ್ಲಾಂದ್ರೆ ಮತ್ತೆ ನಮಗೆ ಸಾಯಂಕಾಲ ಬರೋಕೆ ಭಾಳ ತ್ರಾಸು ಕೊಡುತ್ತೆ ಗಾಡಿ. ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಮಧ್ಯಾಹ್ನ ಊಟ ಮಾಡಿದ್ದಿಲ್ಲ, ಹಂಗಾಗಿ ಅರ್ಪಿತ ಕ್ಯಾಂಟೀನಿಗೆ ಬಂದಿದ್ವಿ. ಅರ್ಪಿತ ಕ್ಯಾಂಟೀನಲ್ಲಿ ಬಂದು 2 ಪಲಾವ್ ತೊಗೊಂಡ್ವಿ. ಪಲಾವ್ ಅಂತೂ ಮಸ್ತಾಗಿತ್ತು. ಹಂಗಾಗಿ ಹೊಟ್ಟೆ ತುಂಬ ಜಡದ್ವಿ. ಅಲ್ಲಿಂದ ಸೀದಾ ನಮ್ಮ ಹುಡುಗ ಬಸ್ ಸ್ಟ್ಯಾಂಡ್ ಕರ್ಕೊಂಬಂದು. ಯಾಕಂದ್ರೆ ಅಲ್ಲಿ ನಮ್ಮ ಹುಡುಗರು ಅದಾರಂತ. ನಮ್ಮ ಹುಡುಗರು ನೋಡ್ಕೋದಾರ್ಯಾಗ ನಮ್ಮ ಡ್ರೈವರ್ ಸಿಕ್ಕ, ಸ್ಕೂಲ್ ಬಸ್ ಡ್ರೈವರ್. ಈಗ ಅವರು KSRTC ಡ್ರೈವರ್ ಆಗಿದ್ದಾರೆ. ಇವರು ಮೊದಲು ನಮ್ಮ ಜೊತೆ ಸ್ಕೂಲ್ ಬಸ್ಸೇ ಹೊಡಿತಿದ್ರು. ಅವ್ರು ಮಾತಾಡ್ಸ್ಕೊಂಡು ಸೀದಾ ನಾನು ನಮ್ಮ ಹುಡುಗರ ಕಡೆ ಹೊಂಟಿ ನೋಡ್ರಿ. ಹೆಂಗೆ ಕುಂತಾರೆ ನೋಡ್ರಿ ಇವ್ರು ನಮ್ಮ ಪಂಡಿತರು. ಇವರೆಲ್ಲ ಇಲ್ಲಿ ಯಾಕೆ ಕುಂತಾರಂತ ಒಂದು ಸಲ ಕಮೆಂಟ್ ಮಾಡ್ರಿ ನೋಡಮ್ಮ. ಮತ್ತು ಯಾವುದಾದ್ರು ಉದ್ರಿ ಕಮೆಂಟ್ ಹಾಕ್ಬಿಟ್ರಪ್ಪ. ಯಾಕಂದರೆ 2 ಗಂಟೆಗೆ ಪೇಪರ್ ಐತಲ್ಲ, ಹಂಗಾಗಿ ಸುಮ್ಕೆ ಹಂಗೆ ಟೈಮ್ ಪಾಸ್ ಮಾಡಮಂತ ನಮ್ಮ ಹುಡುಗರು ಬಸ್ ಸ್ಟ್ಯಾಂಡಾಗ ಕುಂತಿರ್ತಾವೆ. ಮತ್ತು ನಮ್ಮ ಹುಡುಗರಿಗೆ ಬಸ್ ಸ್ಟ್ಯಾಂಡ್ ಬಿಟ್ಟು ಬೇರೆ ಜಾಗ ಎಲ್ಲೂ ಇಲ್ಲ. ಅಲ್ಲ ರವಿ, ಕಾಲೇಜ್ ಟೈಮ್ ಆಗೈತಿಲ್ಲ ನಿಮ್ಗೇನು? ಅಲ್ಲಿಂದ ಸೀದಾ ಕಾಲೇಜ್ ಕಡೆ ಬಂದು ನೋಡ್ರಪ್ಪ. ಯುದ್ಧ ಮಾಡೋಕೆ ನಮ್ಮ ಹುಡುಗರು ಎಲ್ಲರೂ ಬರ್ತಿ ರೆಡಿ ಹಾಕತ್ತಾರ. ಮತ್ತೊಂದು 2 ತಾಸು ಬಿಟ್ಟು ಸಿಗ್ತೀನಿ. ಎಕ್ಸಾಮ್ ಅಂತ ಮುಗಿಸಿ ಹೊರಗೆ ಬಂದು ನಮ್ಮ ಹುಡುಗನ ಮಾತು ಕೇಳಿ. ಮಾಮ್ ಪೇಪರ್ ಹೆಂಗ್ ಬರ್ದಿಲ್ಲ ಇವತ್ತು? ಬೆಂಕಿ ನೀನ್ ಹೆಂಗ್ ಬರ್ದಪ್ಪ? ಮಸ್ತ್. ಮುಂದಿನ ಊಟದಾಗ ಸಿಗಮ್ ಮಾಮ್, ಸಿಗಮ್. ಬೆಂಕಿ ಮಾಮ್, ಸಿಗಮ್ ಮಾಮ್. ಇವಾಗ ಒಂದು ಸೆಕೆಂಡ್ ಕೂಡ ಅಲ್ಲಿ ನಾನು ನಿಲ್ಲಂಗಿಲ್ಲ. ಯಾಕಂದ್ರೆ ನಾನು 4 ಗಂಟೆ ಸ್ಕೂಲ್ ಬಿಟ್ಟೈತಿ. ಈಗಾಗಲೇ 4 ಗಂಟೆ ಆಗಿಬಿಟ್ಟೈತೆ. 4 ಗಂಟೆ ಮೇಲೇನಾಗೈತೆ. ಒಂದು 10 ನಿಮಿಷ ವೇಟ್ ಮಾಡ್ರಿ ಅಂತ ಹೇಳಿದ್ರೆ ವೇಟ್ ಮಾಡ್ತಾರೆ. ಹಂಗೇನಿಲ್ಲ ನಮ್ಮವರು. ಅವ್ರಿಗೆ ನಾನು ದೊಡ್ಡ ಟ್ಯಾಂಕ್ಸ್ ಹೇಳ್ಬೇಕು ನಮ್ಮ ಸರ್ಗಳಿಗೆ. ಜಲ್ದಿ ಹೋಗಂಬಂದ್ರೆ ಮಳೆ ಹಿಡ್ಕೊಂಡು ಬಾರಿಸಕತ್ತೈತಿ. ಅದೇ ಮಳೆಗೆ ತೊಳ್ಸ್ಕೊಂಬಂದು ಹುಡುಗರನ್ನ ಸೀದಾ ಅವ್ರ ಮನೆಗೆ ಸೇಫಾಗಿ ಬಿಟ್ಟೇನೆ. ಇಷ್ಟ ನೋಡ್ರಪ್ಪ ಇವತ್ತಿನ ಲಾಗು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.